ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಚತುರ್ದ್ರಂಷ್ಟ್ರಾಯ ನಮಃ. ಓಂ ತರುತ್ರಾಸನುಯಾಮವಾಜಂ ಏವಾನ ಇಂದ್ರವಾರ್ಯಸ್ಯ ಪೂರ್ಧೆ ಪ್ರತೆ ಮಹೀಂ ಸುಮತಿಂ ವೇವಿದಾಮ ಇಹಂ ಪಿನ್ವ ಮಘವದ್ಭ್ಯಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 403ನೇ ಭಾಗ ಇದು. ಅಲ್ಲಿ 144ನೆಯ ಚತುರ್ದಂಷ್ಟ್ರ ಎನ್ನುವ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮವನ್ನು ನಾವಿವತ್ತು ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಮೊದಲು ಚತುರ್ದಂಷ್ಟ್ರ ಎಂಬ ಶಬ್ದಕ್ಕೆ ಏನು ಅರ್ಥಗಳು ಅಂತ ಅನ್ನೋದನ್ನ ನೋಡೋಣ. ನರಸಿಂಹ ಮತ್ತು ವರಾಹ ಇತ್ಯಾದಿ ರೂಪಗಳಲ್ಲಿ 4 ಹಲ್ಲುಗಳಿದ್ದವನು, ಕೋರೆ ಹಲ್ಲುಗಳಿದ್ದವನು, 4 ಕೋರೆ ಹಲ್ಲುಗಳಿರುವಂತಹ ಐರಾವತದಲ್ಲಿ ಸನ್ನಿಹಿತನಾದವನು, ಜಗತ್ತನ್ನೆಲ್ಲ ಪ್ರಳಯ ಕಾಲದಲ್ಲಿ ಕಬಳಿಸಬಲ್ಲಂತಹ ಕೋರೆ ಹಲ್ಲುಗಳು ಇರುವಂತಹ ರೂಪ ಇರುವವನು. ಮತ್ತೆ ಅಜ್ಞಾನ, ಸಂಶಯ ಮತ್ತೆ ವಿಪರೀತ ಜ್ಞಾನ ಮತ್ತೆ ನಮ್ಮ ಪ್ರಕೃತಿ, ಇಂಥ 4 ವಸ್ತುಗಳನ್ನು ನಾಶ ಮಾಡಬಲ್ಲಂಥ ರೂಪ ಇದ್ದವನು. 4 ರೀತಿಯಾದ ಮೋಕ್ಷ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ ಅನ್ನುವಂಥ ಮುಕ್ತಿಯನ್ನು ಪಡೆದಂಥ ಸಾಧಕರೇನಿದ್ದಾರೆ ಅವರು ಅಲ್ಲಿ ಕೊಡುವಂತಹ ಭೋಗವನ್ನು ಸ್ವೀಕಾರ ಮಾಡುವವನು. ಅವರು ಅವನಿಗೇನನ್ನ ನಿವೇದನೆ ಮಾಡ್ತಾರೆ, ಪೂಜೆಯನ್ನು, ಅದನ್ನು ಸ್ವೀಕಾರ ಮಾಡುವವನು. ಮುಕ್ತರಿಂದ ಸಮರ್ಪಿಸಲ್ಪಟ್ಟಂತಹ ಭೋಗವನ್ನು ಭೋಗಿಸುವವನು ಅಂತ ಅರ್ಥ. ಚತುರರಾದಂತಹ ಜ್ಞಾನಭಕ್ತಿ ವೈರಾಗ್ಯ ಸಂಪನ್ನರಾದಂತಹ ಭಕ್ತರಿಗೆ ಧನಾದಿ ಸಂಪತ್ತನ್ನು ಇವನೇ ಕೊಡಬೇಕು. ಆ ಧನಾದಿ ಸಂಪತ್ತೇ ದಂತ ಇದ್ದಂತೆ. ಭೋಜನವನ್ನು ಮಾಡಲಿಕ್ಕೆ ದಂತ ಹೇಗೆ ಅತ್ಯಂತ ಉಪಯುಕ್ತನೋ ಹಾಗೆ ಭೋಗವನ್ನು ಮಾಡಲಿಕ್ಕೆ, ಸುಖವನ್ನು ಪಡಲಿಕ್ಕೆ ಧನ ಅಂತ ಅನ್ನೋದು ಬೇಕು. ಅದನ್ನೆಲ್ಲ ಕೊಡುವವನು ಅಂತ ಅದಕ್ಕೆ ಅರ್ಥ. ಮತ್ತೆ ನಮಗೆ 4 ವೇದಗಳನ್ನು, ಚತುರಂದ್ರೆ 4 ವೇದಗಳನ್ನು ಉಪದೇಶ ಮಾಡುವವನು, ಅದರ ಅರ್ಥವನ್ನು ತಿಳಿಸುವಂಥವನು, ಮತ್ತು ನಮಗೆ ಆನಂದವನ್ನು ಕೊಡುವಂಥವನು. ಹೀಗೂ ಒಂದು ಅರ್ಥವನ್ನು ಕೂಡ ಅದಕ್ಕೆ ಮಾಡಬಹುದು. ಇದಿಷ್ಟು ಆ ಚತುರ್ದಂಷ್ಟ್ರ ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ನಮಗೆ ತಿಳಿದು ಬರುವಂತಹ ಅರ್ಥಗಳು. ಇನ್ನು ಮುಂದೆ ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತೆ ಭಗವಂತ ಆಚಾರ್ಯರು, ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ರಘುನಾಥ ಸ್ವಾಮಿಗಳು ಮತ್ತು ಸಾಯಣಾಚಾರ್ಯರು ಸಮಾನವಾದ ಅರ್ಥವನ್ನೇ ಹೆಚ್ಚು ಕಡಿಮೆ ವರ್ಣನೆ ಮಾಡಿರುವುದರಿಂದ ಅದನ್ನೇ ರಘುನಾಥ ಸ್ವಾಮಿಗಳು ಹೇಳಿದ್ದನ್ನು ಇಲ್ಲಿ ಹೇಳ್ತೇನೆ ನಾನು. ಸಾಯಣಾಚಾರ್ಯರು ಈ ಹಿಂದೆ ಒಂದು ಕಡೆ ಈ ಮಂತ್ರ ಬಂದಾಗ ಅಲ್ಲಿ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಇಲ್ಲಿ ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡಿಲ್ಲ. ರಘುನಾಥ ಸ್ವಾಮಿಗಳು ಹೇಳಿದಂತಹ ಅರ್ಥವನ್ನು ಮೊದಲು ನೋಡೋಣ. ಅಥವಾ ಈ ಮೂಲ ಮಂತ್ರಕ್ಕೆ, ಮೂಲ ಋಗ್ವೇದದಲ್ಲಿರುವಂತಹ ಮಂತ್ರಕ್ಕೆ ಭಗವಂತಾಚಾರ್ಯ ಏನರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಿ ಆಮೇಲೆ ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ನೋಡೋಣ. ಮೂಲ ಋಗ್ವೇದದ ಮಂತ್ರದಲ್ಲಿ ಕುತ್ಸಾಯೇತೆ ಹರ್ಯಶ್ವಾಯ ಶೂಷಮಿಂದ್ರೆ ಸಹೋ ದೇವಜೂತಮಿಯಾನಾಹ ಸತ್ರಾಕೃಧಿ ಸಹನಾ ಶೂರವೃತ್ರ ವಯಂ ತರುತ್ರಾಹ ಸನುಯಾಮ ವಾಜಂ ಅಂತ ಒಂದು ಮಂತ್ರ ಇದೆ. ಅಲ್ಲಿ ತರುತ್ರಾಹ ಸನುಯಾಮ ವಾಜಂ ಅನ್ನೋದೊಂದನ್ನ ಭಾಗವನ್ನು ಸ್ವೀಕಾರ ಮಾಡಿದ್ದಾರೆ ಹಿಂದಿನ ಮಂತ್ರದಲ್ಲಿ. ಮತ್ತೆ ಮುಂದಿನ ಮಂತ್ರದಲ್ಲಿ ಏವಾನ ಇಂದ್ರ ವಾರ್ಯಸ್ಯ ಬೂರ್ಧಿ ಪ್ರತೇ ಮಹೀಂ ಸುಮತಿಂ ವೇವಿದಾಮ ಇಶಂಪಿನ್ವ ಭಗವದ್ಭ್ಯಃ ಸುವೀರಾಂ
ಯೂಯಂ ಪಾತ ಸ್ವಸ್ತಿಭಿ ಸದಾನಃ ಅಂತ ಮುಂದಿನ ಮಂತ್ರ. ಅಲ್ಲಿ ಇಶಂ ಪಿನ್ನು ಮಗವದ್ಭ್ಯ ಅನ್ನುವವರೆಗೆ ಮಂತ್ರವನ್ನು ಇಟ್ಟುಕೊಂಡಿದ್ದಾರೆ. ಇದು ಸಂಪಾದಿತವಾದಂತಹ ಬೃಹತಿ ಮಂತ್ರ ರಘುನಾಥ ಸ್ವಾಮಿಗಳ ದೃಷ್ಟಿಯಿಂದ. ಆದರೆ ಚತುರ್ದಶ ಎಂಬ ಶಬ್ದಕ್ಕೆ 4 ವಿಧವಾದ ಅಜ್ಞಾನವನ್ನ, ಸಂಶಯ, ನಾಲ್ಕನ್ನ ಅರ್ಥಾತ್ ಅಜ್ಞಾನ, ಸಂಶಯ, ತಪ್ಪು ತಿಳುವಳಿಕೆ, ನಮ್ಮ ಪ್ರಕೃತಿ ಬಂಧನ, ಇವೆಲ್ಲವನ್ನು ದಶತಿ ಅಂದ್ರೆ ನಾಶ ಮಾಡುವವನು ಈ ಭಗವಂತ ಅಂತ ಅರ್ಥವನ್ನು ಹೇಳಿದವರು ಭಗವಂತಾಚಾರ್ಯರು. 4 ವಿಧವಾದ ಮುಕ್ತಿಯನ್ನು ಪಡೆದವರು ಕೊಟ್ಟಂತಹ ನೈವೇದ್ಯವನ್ನು ಸ್ವೀಕಾರ ಮಾಡುವವನು ಅನ್ನೋ ಅರ್ಥವನ್ನು ಹೇಳಿದವರು ಅವರೇ. ಅಲ್ಲದೆ ಜ್ಞಾನಭಕ್ತಿ ವೈರಾಗ್ಯಾದಿ ಸಂಪನ್ನರಾದಂತಹ ಭಕ್ತರಿಗೆ ಸಕಲ ರೀತಿಯಾದ ಭೋಗಗಳನ್ನು ಕೂಡ ಕೊಡುವಂಥವನು, ಧನಾದಿಗಳನ್ನು ಕೊಡುವಂಥವನು. ಆ ಧನವೇ ದಂತ ಇದ್ದಂತೆ. ಭೋಜನ ಸಾಧನತ್ವೇನ ದಂತತುಲ್ಯಾ ಧನಾದಯ ಯಸ್ಮಾತ್ ಸಹ ತಥೇತಿವ. ಭೋಜನ ಮಾಡಲಿಕ್ಕೆ ದಂತ ಬೇಕು, ಹೇಗೋ ಹಾಗೆ ಭೋಗ ಮಾಡಲಿಕ್ಕೆ ಧನಾದಿಗಳು ಬೇಕು. ಹಾಗಾಗಿ ಈ 4 ರೀತಿಯಾದ, ಈ 4 ಅಂತ ಅರ್ಥ ಇಲ್ಲ ಇಲ್ಲಿ. ಚತುರರಾದಂತಹ ಭಕ್ತರಿಗೆ ಹಲ್ಲನ್ನು ಕೊಟ್ಟವನು. ಹಲ್ಲನ್ನು ಕೊಡುವುದೊಂದೇ, ಹಲ್ಲಿನಂತಿರುವ ಧನಾದಿಗಳನ್ನ ಕೊಡುವಂಥವನು. ಹಲ್ಲು ಹೇಗೆ ಭೋಜನಕ್ಕೆ ಉಪಯುಕ್ತವೋ ಹಾಗೆ ಧನಾದಿಗಳು ಭೋಗಕ್ಕೆ ಉಪಯುಕ್ತ. ಇದು ಈ ಅರ್ಥವನ್ನು ಬರೆದವರು ಭಗವಂತಾಚಾರ್ಯರೇ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿರುವ ಮಂತ್ರ ಇಯಾನ ಸತ್ರ ಕೃಹಿ ಸುಹನ ಶೂರ ವೃತ್ರ ವಯಂ ತರುತ್ರಾಹ ಸನುಯಾಮ ವಾಜಂ ಏವಾನ ಇಂದ್ರ ವಾದ್ಯಸ್ಯ ಪೂರ್ಧಿ ಪ್ರತೆ ಅಂತ ಅವರ ಮಂತ್ರ. ಆದರೆ ಮೂಲ ಋಗ್ವೇದ ಮಂತ್ರಕ್ಕೆ ಅವರೇ ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ತರುತ್ರಾಹ ಸನುಯಾಮ ವಾಜಂ. ತರುತ್ರಾಹ ಅಂತಿದೆ. ತರುತ್ರಾಹ ಅಂದ್ರೆ ಸಂಸಾರವೆಂಬ ಸಾಗರವನ್ನು ದಾಟಿದವರಾಗಿ ಅಂತ ಅರ್ಥವನ್ನ ಭಗವಂತಾಚಾರ್ಯ ಹೇಳ್ತಾರೆ. ದಾಟಿ ನಾವು ಅನ್ನವನ್ನ ಅಂದ್ರೆ ಭೋಗವನ್ನ ಪಡೆಯೋಣ. ಮತ್ತೆ ಅನ್ನವನ್ನು ನಾವು ಪಡೆಯೋದು ಅಂತಂದ್ರೆ ನಾವು ಆ ಅನ್ನಾದಿಗಳನ್ನು ಸಂಪಾದನೆ ಮಾಡಿ ತುಭ್ಯಂ ಬಲಿಂ ಹರಾಮ, ನಿನಗೆ ಅದನ್ನು ನಿವೇದಿಸೋಣ ಅಂತ ಅರ್ಥ. ಮತ್ತೆ ಮುಂದಿನ ಮಂತ್ರಕ್ಕೆ ಹೀಗೆ ಅರ್ಥ ಹೇಳ್ತಾರೆ. ವಾರ್ಯ ಅಂದ್ರೆ ವರ ಅಂತ ಅರ್ಥ. ನಮಗೆ ಬೇಕಾದಂತಹ ವರಗಳನ್ನ ಪೂರೈಸು. ಪೂರ್ಧಿ ಅಂದ್ರೆ ಪೂರೈಸು. ನಾವು ನಿನ್ನ ಒಂದು ದೊಡ್ಡ ಸ್ತೋತ್ರವನ್ನ, ಮಹಿ ಅಂದ್ರೆ ಮಹತಿ ಅಂತ ಅರ್ಥ, ಸುಮತಿ ಅಂದ್ರೆ ಸ್ತೋತ್ರ ಅಂತ ಅರ್ಥ, ಅದನ್ನ ನಾವು ಪಡ್ಕೋತೇವೆ, ಪಡ್ಕೊಂಡು ಅದನ್ನ ನಿನ್ನ ಮುಂದೆ ಹಾಡ್ತೇವೆ ಅಂತ ಅರ್ಥ. ಅಥವಾ ನಿನ್ನ ಬುದ್ಧಿಯನ್ನ ಕೊಡ್ತಕ್ಕಂತಹ ಮೋಕ್ಷಾದಿ ಪುರುಷಾರ್ಥ ದಾನ ವಿಷಯಿಣೀಂ ವೇವಿದಾಮ ಅತಿಶಯೇನ ಜಾನೀಮಃ. ನೀನು ಎಲ್ಲರಿಗೂ ಕೂಡ ಮೋಕ್ಷಾದಿಗಳನ್ನು ಕೊಡುವಂಥವನು. ಆ ನಿನ್ನ ಸಂಕಲ್ಪವನ್ನು ನಾವು ಕೂಡ ತಿಳಿತೀವಿ. ಸುಮತಿ ಅಂದ್ರೆ ನಿನ್ನ ಬುದ್ಧಿ. ಭಗವಂತ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲವನ್ನು ಕೊಡುವಂತ ಸಂಕಲ್ಪ ಇದ್ದವನು. ಅದನ್ನು ಕೂಡ ನಾವು ತಿಳ್ಕೋತೀವಿ. ಆ ಸಂಕಲ್ಪವನ್ನು ತಿಳಿದು ನಾವು ಸತ್ಕರ್ಮವನ್ನು ಮಾಡಿ ನಮಗೆ ಬೇಕಾದ ಫಲವನ್ನು ಪಡಿತೀವಿ ಅಂತ ಅರ್ಥ. ಮಘವದ್ಭ್ಯ, ಮಘ ಅಂದ್ರೆ ಮಖ ಅಂದ್ರೆ ಯಜ್ಞ. ಆ ಯಜ್ಞದ ಮೂಲಕ ನಿನ್ನನ್ನ ನಾವು ಆರಾಧಿಸ್ತೇವೆ. ಆರಾಧಿಸಿದಂತಹ ನಮಗೆ ನೀನು ಮುಕ್ತಿಯ ಭೋಗವನ್ನು ಕೊಡಬೇಕು. ಇಶಂ ಅಂದ್ರೆ ಮುಕ್ತಿಯ ಭೋಗವನ್ನು, ಪಿನ್ವ ಅಂದ್ರೆ ಕೊಡು, ಮೋಕ್ಷಾನಂದವನ್ನು ಕೊಡು ಅಂತ ಅದರ ಒಟ್ಟು ತಾತ್ಪರ್ಯ. ಇದಿಷ್ಟು ಭಗವಂತಾಚಾರ್ಯರು ಆ ಮೂಲ ಮಂತ್ರಕ್ಕೆ ಹೇಳಿದ ಅರ್ಥ ಆಯಿತು. ಸಂಪಾದಿತವಾದ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ತರುತ್ರಾಹ ಅಂದ್ರೆ ಸಂಸಾರಂ ತೀರ್ಣವಂತಹ, ಸಂಸಾರವನ್ನ ದಾಟಿದವರಾಗಿ ಅಂತ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ನಾವು ವಾಜ ಅಂದ್ರೆ ಮೌಕ್ತ ಭೋಗವನ್ನ, ಮುಕ್ತಿಯಲ್ಲಿ ಸಿಗುವಂತ ಭೋಗವನ್ನ ಸನುಯಾಮ ಪಡೆಯುತ್ತೇವೆ. ಮತ್ತೆ ವಾರ್ಯ ಅಂದ್ರೆ ವರ, ವರಣೀಯ, ನಾವು ಬೇಕಾದಂತಹ ಎಲ್ಲ ವರಗಳು, ಅವುಗಳಿಂದ ನಮ್ಮನ್ನು ಪೂರ್ಧಿ ಅಂದ್ರೆ ಪೂರಯ, ತುಂಬಿಸು, ಪೂರೈಸು ಅಂತ ಅರ್ಥ. ಸಮಾನವಾದ ಅರ್ಥವೇ ರಘುನಾಥ ಸ್ವಾಮಿಗಳು ಮತ್ತೆ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿದೆ.
ನಿನ್ನ ಮಹಿ ಅಂದ್ರೆ ಮಹತಿ, ದೊಡ್ಡದಾದಂತಹ ಸುಮತಿ, ಆ ಬುದ್ಧಿಯನ್ನ ನಿನ್ನ ಸಂಕಲ್ಪವನ್ನು ನಾವು ತಿಳಿಯುತ್ತೇವೆ. ಸಾತ್ವಿಕರನ್ನ ನಾನು ಸಂಸಾರ ಬಂಧದಿಂದ ಬಿಡಿಸ್ತೀನಿ ಅನ್ನುವ ಬುದ್ಧಿ, ತಾಮಸರ ಬಗ್ಗೆ ಈತನನ್ನ ದುರ್ಗತಿಯಲ್ಲಿ ಬೀಳಿಸ್ತೇನೆ ಅನ್ನುವ ಬುದ್ಧಿ, ಇವನನ್ನ ಸಂಸಾರದಲ್ಲಿ ಕಟ್ಟಿ ಹಾಕ್ತೀನಿ ಅನ್ನುವ ಬುದ್ಧಿ ರಾಜಸರ ಬಗ್ಗೆ, ಇವನನ್ನ ಮುಕ್ತಿಯಲ್ಲಿ ನಾನು ಆನಂದವಾಗಿ ಇಡುತ್ತೇನೆ ಅಂತ ಒಂದು ಬುದ್ಧಿ. ಇದು ಭಗವಂತನ ಸಂಕಲ್ಪ. ಅಂತಹ ಸಂಕಲ್ಪವನ್ನು ನಾವು ಕೂಡ ತಿಳಿತೇವೆ ಅಂತ ಅರ್ಥ. ಆದ್ರಿಂದ ತಿಳಿದು ನಾವು ಯಜ್ಞಾದಿ ಪೂಜೆಗಳನ್ನು ಮಾಡ್ತೇವೆ ನಿನಗಾಗಿ. ಅಂತ ನಮಗೆ ನೀನು ಇಶಂ ಅಂದ್ರೆ ಆನಂದ ಭೋಗವನ್ನು ಪಿನ್ವ ಕೊಡು ಅಂತ ರಘುನಾಥ ಸ್ವಾಮಿಗಳು ಅದಕ್ಕೆ ಅರ್ಥ ಹೇಳ್ತಾರೆ. ಹಾಗಾಗಿ ಚತುರ್ದಂಷ್ಟ್ರ ಅಂದ್ರೆ ಏನು? ಚತ್ವಾರಿ ದಂಷ್ಟ್ರಾಣಿವ ದಂಷ್ಟ್ರಾಣಿ ಸಂಕಲ್ಪ ಚತುಷ್ಟಯಾನಿ. ಈ 4 ಭಗವಂತನ ಸಂಕಲ್ಪಗಳೇನಿವೆ ಅಲ್ಲ, ತಾಮಸರ ಬಗ್ಗೆ, ರಾಜಸರ ಬಗ್ಗೆ, ಮತ್ತೆ ಮುಕ್ತಿಯೋಗ್ಯರ ಬಗ್ಗೆ, ಮತ್ತೆ ಮುಕ್ತರಾದವರ ಬಗ್ಗೆ, ಆ ಸಂಕಲ್ಪಗಳೇ ದಂಷ್ಟ್ರಾಣಿ. ಅದೇ ಹಲ್ಲಿನಂತೆ ಇದೆ, ಹಲ್ಲಿನಂತಿರುವುದರಿಂದ ಅದೇ ದಂಷ್ಟ್ರ ಅಂತ ಅವರು ಅರ್ಥ ಮಾಡಿದ್ದಾರೆ. ಹಲ್ಲಿನಂತೆ ಯಾಕೆ ಅನ್ನೋದನ್ನು ಬರೆದಿಲ್ಲ ಅವರು. ಸಂಕಲ್ಪ ಚತುಷ್ಟಯಾನಿ ಜ್ಞಾನಾನಿ ವಾ ಯಸ್ಯ ಸಹ ಚತುರ್ದಂಷ್ಟ್ರ. 4 ರೀತಿಯಾದ ಸಂಕಲ್ಪ ಉಳ್ಳವನೇ ಈ ಭಗವಂತ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಿ ಚತುರ್ದಂಷ್ಟ್ರ ಅನ್ನುವ ಅರ್ಥವನ್ನ ಹೇಳ್ತಾರೆ. 4 ಹಲ್ಲುಗಳು ಹೇಗಿರ್ತಾವೋ ಹಾಗೆ 4 ಸಂಕಲ್ಪಗಳು ಭಗವಂತನಿಗಿದೆ ಅನ್ನುವುದು ರಘುನಾಥ ಸ್ವಾಮಿಗಳ ಒಟ್ಟು ತಾತ್ಪರ್ಯ ಆಗ್ತದೆ. ಇದು ಹೀಗೆ ಚತುರ್ದಂಷ್ಟ್ರ ಅನ್ನೋ ಶಬ್ದದ ಅರ್ಥವನ್ನು ನೋಡಿದ್ವಿ ನಾವು. ಇದಕ್ಕೆ ನನ್ನ ಅರ್ಥ ಏನು ಅಂತ ಅನ್ನೋದನ್ನು ಈಗ ನೋಡೋಣ. ತರುತ್ರಾಹ ಅಂತ ಮೊದಲನೇ ಶಬ್ದ. ತರುತ್ರಾಹ ಅಂದ್ರೆ ಸಂಸಾರಂ ತೀರ್ಣಾಹ ಅಂತ ಅರ್ಥವನ್ನು ಬರೆದಿಲ್ಲ ನಾನು, ಕಷ್ಟವನ್ನ ದಾಟಿ ಅನ್ನೋ ಅರ್ಥವನ್ನು ಬರೆದಿದ್ದೇನೆ. ಅದು ಯಾಕೆ ಅಂತ ಮುಂದೆ ಗೊತ್ತಾಗ್ತದೆ. ಇಶಂ ಪಿನ್ವ ಅಂತ ಅನ್ನೋದು ಕೊನೆಯದೇನಿದೆಯಲ್ಲ ಅಲ್ಲಿ ಮುಕ್ತಿಯನ್ನು ಕೊಡುವಂತ ಅರ್ಥ. ಅದಕ್ಕಿಂತ ಮೊದಲು ಆ ಮುಕ್ತಿಯವರೆಗೆ ಹೋಗ್ಲಿಕ್ಕೆ ಬೇಕಾದ ಹಂತಗಳನ್ನೆಲ್ಲ ಈ 4 ಪಾದಗಳು ಹೇಳ್ತವೆ ಅಂತ ನಾನು ವ್ಯಾಖ್ಯಾನಿಸಿದ್ದೇನೆ. ಆದ್ರಿಂದ ತರುತ್ರಾಹ ಅಂದ್ರೆ ದಾಟಿದವರು ಅಂತ ಅಷ್ಟೇ ಅರ್ಥ. ಸಂಸಾರವನ್ನು ದಾಟಿದವರು, ಕಷ್ಟವನ್ನು ದಾಟಿದವರು, ಅದನ್ನ ನಾವು ನಮ್ಮ ಧೋರಣೆಗೆ ಅನುಸಾರವಾಗಿ ಇಟ್ಕೋಬೇಕು. ತರುತ್ರಾಹ ಅಂದ್ರೆ ನಾನು ತಿಳ್ಕೊಂಡಂತೆ ಕಷ್ಟವನ್ನ ದಾಟಿ, ನಾವು ಕಷ್ಟವನ್ನು ಸಹಿಸಿ, ವಯಂ ನಾವು, ವಾಜಂ ಅಂದ್ರೆ ಅನ್ನವನ್ನ, ಸನುಯಾಮ ಅಂದ್ರೆ ಪ್ರಾಪ್ನವಾಮ ನಾವು ಅನ್ನವನ್ನ ಪಡಿತೇವೆ, ಮತ್ತೆ ತುಭ್ಯಂ ಬಲಿಂ ಹರಾಮ ನಿನಗೆ ನಾವು ಪೂಜೆಯನ್ನು ಮಾಡ್ತೇವೆ. ನಮಗೆ ಸಿಕ್ಕಂತಹ ಅನ್ನವನ್ನ ತಗೊಂಡು ಬಲಿಂ ಹರಾಮ ಪೂಜೆಯನ್ನು ಮಾಡ್ತೀವಿ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಬರೆದೇ ಇದ್ದಾರೆ. ಅದಕ್ಕಾಗಿ ನಾನು ಕೂಡ ಆ ಥರ ಬರೆದಿದ್ದೇನೆ. ಹೇ ಇಂದ್ರ, ಭಗವಂತನೇ, ಏವಾ ಅಂದ್ರೆ ಏವಂ, ನಹ ಅಂದ್ರೆ ಅಸ್ಮಾಕಂ ನಮಗೆ ನೀನು, ವಾರ್ಯಸ್ಯ, ವಾರ್ಯ ಅಂದ್ರೆ ಷಷ್ಠಿ ವಿಭಕ್ತಿ, ಅದು ವಾರ್ಯ ಅಂದ್ರೆ ವರ್ಣೀಯ, ವರಯಿತು ಯೋಗ್ಯವಾದದ್ದು, ಅಪೇಕ್ಷೆ ಪಡಲಿಕ್ಕೆ ಬೇಡಲಿಕ್ಕೆ ಯೋಗ್ಯವಾದ್ದೆಲ್ಲವೂ ವಾರ್ಯವೇ. ವಾರ್ಯ, ವರಣೀಯ ಅಂತ ಹೀಗೆಲ್ಲ ಒಂದೇ ಅರ್ಥ ಅದಕ್ಕೆ. ಆ ವರದಿಂದ ನೀನು ನಮ್ಮನ್ನು ಪೂರ್ಧಿ ಅಂದ್ರೆ ತುಂಬಿಸು. ಷಷ್ಠಿ ವಿಭಕ್ತಿಗೆ ತೃತೀಯ ವಿಭಕ್ತಿಯ ಅರ್ಥ. ಪೂರ್ಧಿ ಅಂದ್ರೆ ತುಂಬಿಸು, ವರಗಳ ಮಳೆಗರೆದು ನೀನು ನಮ್ಮನ್ನು ತುಂಬಿಸಬೇಕು, ನಮ್ಮ ಅಪೇಕ್ಷೆಗಳನ್ನ ಪೂರೈಸುವಂತ ಅರ್ಥ. ತೇ ನಿನ್ನ ಅನುಗ್ರಹದಿಂದ ಅಂತ ಅರ್ಥ ತಿಳ್ಕೋಬಹುದು ಅದಕ್ಕೆ. ಅದನ್ನು ಮುಂದೆ ಭಾವಾರ್ಥದಲ್ಲಿ ಹೇಳ್ತೇನೆ ನಾನು. ಮಹೀಂ ಅಂದ್ರೆ ಶ್ರೇಷ್ಠವಾದ, ಸುಮತಿಂ ಅಂದ್ರೆ ಸುಮತಿ ಅಂದ್ರೆ ಜ್ಞಾನ, ಆ ಜ್ಞಾನಕ್ಕೆ ಸಾಧನವಾದಂಥ, ಇಲ್ಲಿರೋದು ವೇದದಲ್ಲಿ ಸುಮತಿ ಅಂತ ಶಬ್ದ, ಅದಕ್ಕೆ ನಾವು ಜ್ಞಾನ ಅಂತ ಅರ್ಥ ಇಟ್ಕೊಳ್ತೇವೆ. ಜ್ಞಾನಕ್ಕೆ ಸಾಧನವಾದ ವೇದ ಅಂತ ಅರ್ಥ ನಾನು ಮಾಡ್ಕೊಂಡಿದ್ದೇನೆ. ಅದು ಈ ಬೃಹತಿ ಮಂತ್ರಕ್ಕೂ ಆ ಚತುರ್ದಂಷ್ಟ್ರ ಎಂಬ ನಾಮಕ್ಕೂ ಸಂಬಂಧವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಉಪಯುಕ್ತ ಆಗ್ತದೆ. ಹೀಗೆ ಜ್ಞಾನಕ್ಕೆ ಸಾಧನವಾದ ವೇದವನ್ನ ಅಂತ ನಾನು ಅರ್ಥ ಮಾಡಿದ್ದೀನಿ. ಸ್ತುತಿ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಮಾಡೇ ಇದ್ದಾರೆ, ಅದು ಹೊಸದೇನಲ್ಲ. ಅವರು ಸ್ತೋತ್ರ ಅಂತ ಅರ್ಥ ಮಾಡಿದ್ದಾರೆ, ನಾನು ವೇದ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ. ಸುಮತಿ ಅಂದ್ರೆ ಸಂಕಲ್ಪ ಅಂತ ಅರ್ಥ ಮಾಡಿದವರು ರಘುನಾಥ ಸ್ವಾಮಿಗಳು. ಅಂತೂ ಆ ವೇದವನ್ನು ನಾನು ತಿಳಿಯುತ್ತೇನೆ. ಪ್ರವೇವಿಧಾಮ ಅಂದ್ರೆ ತಿಳಿಯುತ್ತೇನೆ. ಮಘವದ್ಭ್ಯ
ಹೀಗೆ ನಿನ್ನನ್ನ ತಿಳಿದು, ಶಾಸ್ತ್ರಗಳ ಮೂಲಕ ನಿನ್ನನ್ನು ತಿಳಿದು ನಾವೆಲ್ಲರೂ ಕೂಡ ಮಘ ಅಂದ್ರೆ ಮಖ ಆ ಯಜ್ಞವನ್ನು ಮಾಡ್ತೇವೆ. ಯಜ್ಞವನ್ನು ನಾವು ಯಜ್ಞಂ ಕುರೋದ್ಭ್ಯ ಭಕ್ತೇಭ್ಯ ಅಸ್ಮಭ್ಯಂ ಭಕ್ತರಾದ ನಮಗೆ ಇಶಂ ಅಂದ್ರೆ ಅನ್ನಂ ಅಂದ್ರೆ ಮುಕ್ತಿ ಭೋಗಂ, ಮುಕ್ತಿಯಲ್ಲಿರುವಂತಹ ಭೋಗವನ್ನು ನೀನು ನಮಗೆ ಕೊಡಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿ ಮೊದಲು ಸಂಸಾರದಲ್ಲಿ ನಮಗೆ ಅನೇಕ ಕಷ್ಟಗಳಿವೆ. ಆ ಅನೇಕ ಕಷ್ಟಗಳನ್ನು ಸಹಿಸಿಯೂ ಕೂಡ ನಾವು ನಿನಗೊಂದಿಷ್ಟು ಪೂಜೆಯನ್ನ ನೈವೇದ್ಯವನ್ನು ಮಾಡ್ತೇವೆ. ನಾವು ತಿನ್ನುವ ಆಹಾರವನ್ನೇ ಮೊದಲು ನಿನಗೆ ನಿವೇದಿಸಿ ಆಮೇಲೆ ತಿಂತೇವೆ. ನಮ್ಮ ಬೇಡಿಕೆಗಳನ್ನೆಲ್ಲ ನೀನು ಪೂರೈಸು. ಹೀಗೆ ಆದಾಗ ನಮಗೆ ನಿನ್ನನ್ನು ಪ್ರಶಂಸೆ ಮಾಡುವಂತಹ ವೇದವನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ವೇದವನ್ನು ತಿಳ್ಕೊಂಡು ಜ್ಞಾನವನ್ನು ಪಡಿತೇವೆ. ಅದಾದ್ಮೇಲೆ ನಮಗೆ ನೀನು ಮುಕ್ತಿಯಲ್ಲಿ ಭೋಗವನ್ನು ಕೊಡಬೇಕು ಅಂತ ಹೀಗೆ ಒಂದೊಂದೇ ಹಂತವನ್ನು ಹೇಳಿದಂತೆ ಆಗ್ತದೆ. ಅದಕ್ಕಾಗಿ ತರುತ್ರಾಹ ಅನ್ನೋದಕ್ಕೆ ಮೊದಲೇ ಸಂಸಾರವನ್ನು ದಾಟಿದವರು ಅಂತ ಅರ್ಥ ಹೇಳಿಲ್ಲ ನಾನು, ಕಷ್ಟವನ್ನು ದಾಟಿದವರಾಗಿ ಅಂತ ಅರ್ಥ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಈಗಿಲ್ಲಿ ಚತುರ್ದಂಷ್ಟ್ರ ಎಂಬ ನಾಮಕ್ಕೂ ಹಾಗೆ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ನಾವು ನೋಡ್ಬೇಕಲ್ಲ. ದಂಷ್ಟ್ರ ಅಂದ್ರೆ ಹಲ್ಲು. ಆ ಹಲ್ಲಿಗೂ ಇಲ್ಲಿರುವ ವಿಷಯಕ್ಕೂ ಏನು ಸಂಬಂಧ ಅನ್ನೋದನ್ನ ನೋಡ್ಬೇಕು. ಈಗಾಗಲೇ ನಾವು ಅಲ್ಲಿ ನೋಡಿದ್ದೀವಿ, ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿ ಅದು ಬಂದಿದೆ. ದಂಷ್ಟ್ರ ಅಂದ್ರೆ ಹಲ್ಲು. ಹಲ್ಲು ಇರುವುದು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ. ಆಹಾರ ಸ್ವೀಕಾರ ಮಾಡಲಿಕ್ಕೆ ಸಾಧನವೇ ಹಲ್ಲು. ಆಹಾರ ಸ್ವೀಕಾರ ಮಾಡಲಿಕ್ಕೆ ಹಲ್ಲು ಹೇಗೆ ಬೇಕು, ಹಾಗೆ ವಿದ್ಯಾ ಸ್ವೀಕಾರ ಮಾಡಲಿಕ್ಕೆ ವೇದಗಳು ಬೇಕು. ಛಾಂದೋಗ್ಯ ಭಾಷ್ಯದಲ್ಲಿ 7ನೇ ಅಧ್ಯಾಯದಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲೂ ಆ ಮಂತಿದೆ, ಆ ಒಂದು ಮಾತು ಇದೆ. ಆಹಾರ ಶುದ್ಧವು ಸತ್ವಶುದ್ಧಿ. ನಾವು ಸ್ವೀಕಾರ ಮಾಡುವ ಆಹಾರ ಶುದ್ಧವಾಗಿದ್ದರೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರ್ತದೆ ಅಂತ. ಅದೇನು ಆಹಾರ ಅಂತಂದ್ರೆ ಅದರದೆಲ್ಲ ವರ್ಣನೆ ಅದು ಹೀಗೆ ಕೇಳಿ ಬರ್ತದೆ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿರಂಭೆ ಸರ್ವಗ್ರಂಥೀನ ವಿಪ್ರಮೋಕ್ಷ ಅಂತ ಆ ಛಾಂದೋಗ್ಯ ಉಪನಿಷತ್ತಿನ ಶ್ಲೋಕ ಅದು. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದ ಕೊನೆಯ ಮಂತ್ರಕ್ಕಿಂತ ಹಿಂದಿನ ಮಂತ್ರ. ಇದಕ್ಕೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಆಹಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಆಹಾರ ಅಂದ್ರೆ ನಾವು ತಿನ್ನುವ ಆಹಾರ ಶುದ್ಧವಾಗಿದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ತದೆ ಅಂತನೂ ವಿಷಯ ಸರಿಯೇ. ಅದಕ್ಕಿಂತ ಮುಖ್ಯವಾದ ಆಹಾರ ಒಂದಿದೆ. ಗುರೋರ್ ವಿದ್ಯಾ ಸ್ವೀಕೃತಿರ್ಯಾ ಸ ಆಹಾರ ಇತಿ ಸ್ಮೃತಃ ತಚ್ಶುದ್ಧೌ ಜ್ಞಾನಶುದ್ಧಿ ಸ್ಯಾತ್ ಜ್ಞಾನಶುದ್ಧೌ ಸ್ಥಿರಾ ಸ್ಮೃತಿ ಸ್ಮೃತಿ ಸ್ಥೈರ್ಯ ತ್ವಾಪರೋಕ್ಷ್ಯಂ ಹರೇರ್ ಮೋಕ್ಷ ತಥೋ ಭವೇತ್ ಅಂತ ಸಾಧನ ನಿರ್ಣಯ ಅನ್ನುವ ಒಂದು ಗ್ರಂಥದಿಂದ ಉದ್ಧತವಾದ ಶ್ಲೋಕ ಅದು. ಆಹಾರ ಅಂದ್ರೆ ಗುರುಗಳಿಂದ ಆಹಾರವನ್ನು ವಿದ್ಯೆಯನ್ನು ಸ್ವೀಕಾರ ಮಾಡ್ತೀವಲ್ಲ, ಅದೇ ಆಹಾರ. ಆ ಗುರುಗಳಿಂದ ಸ್ವೀಕಾರ ಮಾಡುವ ಆಹಾರ ಶುದ್ಧವಾಗಿರಬೇಕು. ಸರಿಯಾದ ಗುರುಗಳನ್ನು ಹುಡುಕಬೇಕು. ಪರೀಕ್ಷೆಯುವ ಗುರು ಶಿಷ್ಯಂ ಶಿಷ್ಯೋಪಿ ಗುರು ಮಾವ್ರಜೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಶಿಷ್ಯನಾದವನು ಗುರುವನ್ನು ಪರೀಕ್ಷೆ ಮಾಡಿ ಅವನನ್ನು ಸ್ವೀಕಾರ ಮಾಡಬೇಕು. ಹಾಗೆ ಗುರು ಕೂಡ ಶಿಷ್ಯನ ಪರೀಕ್ಷೆ ಮಾಡಿ ಅವನನ್ನು ಸ್ವೀಕಾರ ಮಾಡಬೇಕು ಅಂತಿದೆ. ಹೀಗೆ ಗುರುವಿನಿಂದ ಶುದ್ಧವಾದ ವಿದ್ಯಾರೂಪವಾದ ಆಹಾರ ನಮಗೆ ಸಿಗಬೇಕಾದ್ರೆ ಅವನು ಅಂಥ ವಿದ್ಯಾವಂತನಾಗಿರಬೇಕು. ಅಂಥ ಅಂತರಂಗ ಬಹಿರಂಗ ಶುದ್ಧಿ ಉಳ್ಳವನಾಗಿರಬೇಕು. ಅದು ಆಹಾರ. ಅವನಿಂದ ಸ್ವೀಕಾರ ಮಾಡುವ ವಿದ್ಯೆಯೇ ಆಹಾರ. ಅದು ಶುದ್ಧವಾಗಿದ್ರೆ ನಮಗೆ ಶುದ್ಧವಾದ ಜ್ಞಾನ ಬರುವುದು ಸಾಧ್ಯ. ಶುದ್ಧವಾದ ಜ್ಞಾನ ಬಂದರೆ ಶುದ್ಧವಾದ ಸ್ಮರಣ. ಶುದ್ಧವಾದ ಸ್ಮರಣ ಇದ್ರೆ ಭಗವಂತನ ಅಪರೋಕ್ಷ ಜ್ಞಾನ. ಅದರಿಂದ ಕೊನೆಗೆ ಮೋಕ್ಷ. ಹರೇಹ ಮೋಕ್ಷ ತಥೋ ಭವೇತ್ ಅಂತ ಛಾಂದೋಗ್ಯ ಭಾಷ್ಯದ 7ನೇ ಅಧ್ಯಾಯದಲ್ಲಿ ಕೊನೆಗೆ ಬರುವಂತಹ ಶ್ಲೋಕ ಅದು. ಆದ್ರಿಂದ ಅದಕ್ಕೆಲ್ಲದಕ್ಕೂ ಇಲ್ಲಿ ಸಂಬಂಧ ಇದೆ. ಅದನ್ನೀಗ ನೋಡೋಣ. ಗುರುಗಳಿಂದ ಸ್ವೀಕಾರ ಮಾಡುವ ಆಹಾರವೇ ವಿದ್ಯಾ. ಆಹಾರ ಸ್ವೀಕಾರಕ್ಕೆ ದಂಷ್ಟ್ರಾಗಳು ಬೇಕು. ಅದೇ ತರ ಗುರುಗಳಿಂದ ಸ್ವೀಕರಿಸಲ್ಪಡುವಂತಹ ವಿದ್ಯೆಗೆ ಸಾಧನಭೂತವಾದದ್ದು ಈ ವೇದಗಳು, 4 ವೇದಗಳು. ಅವೇ ಸುಮತಿಗಳು ಅಂತ ಈ ಬೃಹತಿ ಮಂತ್ರದಲ್ಲಿ ವರ್ಣಿತ ಆಗಿವೆ. ಹಾಗಾದ್ರೆ ಆ ವೇದಗಳನ್ನ ಸುಮತಿ ದಂಷ್ಟ್ರ ಅನ್ನೋ ಶಬ್ದದಿಂದ ಹೇಳುವುದು ಹೇಗೆ? ಸುಮತಿ ಅಂದ್ರೆ ಒಳ್ಳೆ ಜ್ಞಾನಕ್ಕೆ ಸಾಧನ ಅಂತ ಅರ್ಥ ಆಯಿತು. ದಂಷ್ಟ್ರ ಹೇಗೆ ಅಂದ್ರೆ ಅದಕ್ಕೆ ಈ ಮುಂದಿನಂತೆ ಅರ್ಥ.
ದಶಿ ಭಾಷಾಯಾಮ್ ಅಂತ ಒಂದು ಧಾತು ಇದೆ, ದಶಿ ಅಥವಾ ದಂಶ ಭಾಷಾಯಾಮ್ ಅಂತ. ಹಾಗಾಗಿ ದಂಶ್ಯತೆ ಭಾಷ್ಯತೆ ಉಚ್ಯತೆ ವಿದ್ಯಾ ಶ್ರುತಿಭಿ ಇತಿ ದಂಷ್ಟ್ರಾಹ ಶ್ರುತಯಃ. ಶ್ರುತಿಗಳಿಂದ ಈ ವಿದ್ಯೆ ಎಂಬುದು ಭಾಷ್ಯತೆ ಹೇಳಲ್ಪಡುತ್ತದೆ, ವರ್ಣಿಸಲ್ಪಡುತ್ತದೆ. ತತ್ವಜ್ಞಾನ ಅಂದ್ರೆ ಏನು ಅನ್ನೋದನ್ನು ಹೇಳುವುದು ಶ್ರುತಿಯೇ. ಆದ್ದರಿಂದ ದಂಶ್ಯತೆ ಇತಿ ದಂಷ್ಟ್ರಾಹ, ದಂಶ್ಯತೆ ಅನಯ ದಂಶ್ಯತೆ ಆಭಿಃ ಇತಿ ದಂಷ್ಟ್ರಾಹ ಶ್ರುತಯಃ. ಚತುರಾಹ ದಂಷ್ಟ್ರಾಹ ಯಸ್ಯ ಸಹ ಚತುರ್ದಂಷ್ಟ್ರಃ. ಯಸ್ಯ ಅಂದ್ರೆ ಯಸ್ಯ ವಿಷಯ, ಅದಕ್ಕರ್ಥ ಯಾವ ಭಗವಂತನ ಮಹಿಮೆಯ ವರ್ಣನೆಯ ಪ್ರಸಂಗದಲ್ಲಿ ದಂಷ್ಟ್ರಾಹ ಶ್ರುತಿಗಳು ಚತುರಾಹ ದಕ್ಷವಾಗಿವೆಯೋ, ಚತುರವಾಗಿರುವುದು ಅಂದ್ರೆ ಸಮರ್ಥವಾಗಿರುವುದು, ದಕ್ಷವಾಗಿರುವುದು, ಅವನು ಚತುರ್ದಂಷ್ಟ್ರ. ಯಸ್ಯ ವಿಷಯ, ಯಾರ ಮಹಿಮೆಯ ವರ್ಣನ ವಿಷಯದಲ್ಲಿ ದಂಷ್ಟ್ರಾಹ ಆ ವೇದಗಳು ಚತುರಾಹ ಅತ್ಯಂತ ದಕ್ಷವಾಗಿವೆಯೋ ಅವನೇ ಚತುರ್ದಂಷ್ಟ್ರ. ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ ವಿಜಾನತ ಋಗಾದಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತೆ ಅಂತ ಮಹಾಭಾರತದ ಮಾತು. ಅಥರ್ವಣ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿದ ಮಾತು. ಶಾಸ್ತ್ರದ ಕೊನೆಗೆ ಮಧ್ಯೆ ಎಲ್ಲ ಕಡೆಯೂ ಕೂಡ ತಿಳಿದವರಿಗೆ ಬ್ರಹ್ಮನೇ ಕಾಣಿಸ್ತಾನೆ, ತಿಳಿಯದವರಿಗೆ ಬ್ರಹ್ಮ ಕಾಣದೇ ಇರಬಹುದು. ಅವರಿಗೆ ಆ ಬ್ರಹ್ಮನನ್ನೇ ತಿಳಿಸಿಕೊಡುವಂಥದ್ದು ಈ ವೇದ. ಅವರಿಗೆಲ್ಲರಿಗೂ ಬ್ರಹ್ಮನನ್ನೇ ತಿಳಿಸಿಕೊಟ್ಟು, ಎಲ್ಲ ಕಡೆಯೂ ಬ್ರಹ್ಮನ ಜ್ಞಾನವನ್ನೇ ತಿಳಿದವರಿಗೆ ಮಾಡಿಕೊಟ್ಟು, ಈ ಶಬ್ದ ಬ್ರಹ್ಮ ಅನಿಸಿಕೊಂಡಿರುವಂತಹ ಶಬ್ದರಾಶಿಯ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಪ್ರಶಾಮ್ಯತಿ ಸಂತೋಷ ಪಡ್ತಾಳೆ ಅಂತಿದೆ. ಅವಳೇ ವಾಸ್ತವಿಕವಾಗಿ ಚತುರಳು, ಅತ್ಯಂತ ಚತುರವಾದಂತಹ ಸ್ವಭಾವ ಅವಳದು ಭಗವಂತನನ್ನು ವರ್ಣನೆ ಮಾಡುವುದರಲ್ಲಿ. ಅಂತಹ ಚತುರವಾದಂತಹ ದಂಷ್ಟ್ರ ಅಂದ್ರೆ ವೇದಗಳು, ಯಾಕೆಂದ್ರೆ ಅವು ಭಗವಂತನ ಜ್ಞಾನವನ್ನು ನಮಗೆ ಕೊಡ್ತವೆ. ಅಂಥ ವೇದಗಳಿಂದ ಪ್ರತಿಪಾದಿತವಾದ ಮಹಿಮಾವುಳ್ಳವನು, ಆ ವೇದಗಳನ್ನು ಉಳ್ಳವನು ಇವನೇ ಆಗಿದ್ದಾನೆ ಅಂತ ಬಹುವ್ರೀಹಿ ಸಮಾಸ. ಹೀಗೆ ಚತ್ವಾರಃ ದಂಷ್ಟ್ರಾಹ ಯಶಸಃ ಅನ್ನುವ ಆ ವಿಷ್ಣು ಸಹಸ್ರನಾಮದ ನಾಮದ ಅರ್ಥವನ್ನ ಇಲ್ಲಿ ಬೃಹತಿ ಮಂತ್ರ ಸುಮತಿಂ ವೇವಿದಾಮ ಅಂತ ಹೇಳ್ತಿದೆ. ಸುಮತಿಂ ಅಂದ್ರೆ ಜ್ಞಾನವನ್ನ ಅಥವಾ ಜ್ಞಾನ ಸಾಧನವಾದಂತಹ ವೇದವನ್ನ ವೇವಿದಾಮ ನಾವು ಪಡಿತೇವೆ ಅಂತ ಬೃಹತಿ ಮಂತ್ರ ಅದನ್ನೇ ವರ್ಣನೆ ಮಾಡಿದೆ. ಹೀಗೆ ಆ ಬೃಹತಿ ಮಂತ್ರಕ್ಕೂ ಆ ಚತುರ್ದಂಷ್ಟ್ರ ಎಂಬ ನಾಮಕ್ಕೂ ಸಂಬಂಧ. ಚತುರ ಅಂದ್ರೆ ದಕ್ಷ ಅಂತ ಅರ್ಥ, ಅದು ಅಕಾರಾಂತವಾದ ಶಬ್ದ. ಅದು ನಾಲ್ಕು ಅಂತ ಅರ್ಥ ಆದಾಗ ಅದು ರೇಫಾಂತವಾದ ಶಬ್ದ. ಚತ್ವಾರಃ ಚತುರ್ಭುಜ ಚತುರ್ವರ್ಣ ಹೀಗೆಲ್ಲ ಹೇಳಿದಾಗ ಅದು ನಾಲ್ಕು ಅನ್ನುವ ಅರ್ಥದಲ್ಲಿ ವ್ಯಂಜನಾಂತವಾದ ಶಬ್ದ. ಆದರೆ ಚತುರ ದಕ್ಷ ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ಇದು ಅಕಾರಾಂತವಾದ ಶಬ್ದ. ಚತುರದಂಷ್ಟ್ರ ಅಂತ ಆಗಬೇಕಾಗಿತ್ತಲ್ಲ, ಚತುರ್ದಂಷ್ಟ್ರ ಹೇಗಾಯಿತು ಅಂದ್ರೆ ಅಲ್ಲಿ ನಡುವಿನ ಚತುರ ಎಂಬಲ್ಲಿನ ಅಕಾರಕ್ಕೆ ಲೋಪ ಆಗ್ತದೆ ಅಂತ ಭಗವಂತಾಚಾರ್ಯರು ಕೂಡ ಹೇಳಿದ್ದಾರೆ. ಅದನ್ನು ನಾನು ಬಳಕೆ ಮಾಡಿಕೊಂಡಿದ್ದೆ. ಇನ್ನೂ ಒಂದು ಸಂಬಂಧವನ್ನು ಈ ಬೃಹತಿ ಮಂತ್ರಕ್ಕೂ ಈ ಚತುರ್ದಂಷ್ಟ್ರ ಎಂಬ ನಾಮಕ್ಕೂ ತೋರಿಸಬಹುದು ನಾವು. ಈ ಭಗವಂತನೇ ಚತುರ್ದಂಷ್ಟ್ರ. ಯಾಕೆಂದ್ರೆ ಇಲ್ಲಿ ಚತುರ ಎಂಬ ಶಬ್ದಕ್ಕೆ ಚತುರ ಅಂದ್ರೆ ದಕ್ಷನಾದವನು ಅಂತ ಅರ್ಥವನ್ನು ಇಟ್ಕೋಬಹುದು. ಅದಲ್ಲದೆ ಇಲ್ಲಿ ಆ ವ್ಯಂಜನಾಂತವಾದ ನಾಲ್ಕು ಎಂಬ ಅರ್ಥವನ್ನು ಕೊಡುವಂತಹ ವೇದಗಳನ್ನ, ಚತುರ್ ಅಂದ್ರೆ ನಾಲ್ಕುಗಳನ್ನ ಅಂತ ಅರ್ಥ. ನಾಲ್ಕು ಯಾವುದದು ಅಂದ್ರೆ ವೇದಗಳು. ಆ ವೇದಗಳನ್ನ ದಂಶಯತಿ, ದಶಿ ಭಾಷಾಯ ಮತ್ತು ಧಾತು ಇದೆ, ನಮಗೆಲ್ರಿಗೂ ಉಪದೇಶ ಮಾಡ್ತಾನೆ. ದಂಶಯತಿ ಅಂದ್ರೆ ಭಾಷತೆ ಅಂತ ಅರ್ಥ, ಹೇಳ್ತಾನೆ ಅಂತ ಅರ್ಥ. ಹೇಳುವುದು ಅಂದ್ರೆ ನಮಗೆ ಉಪದೇಶ ಮಾಡೋದು ಅಂತ ಅರ್ಥ. ಆಮೇಲೆ ಟೀಕಯತಿ, ಟೀಕಾ ಅಂದ್ರೆ ಅದರ ಅರ್ಥವನ್ನು ನಮಗೆ ತಿಳಿಸ್ತಾನೆ. ಟೀಕಯತಿ ಅಂದ್ರೆ ಅವಗಮಯತಿ, ಅದರ ಅರ್ಥವನ್ನು ತಿಳಿಸ್ತಾನೆ. ಟೀಕಯತಿ ಅಂತ ಬರೆದಿದ್ದೇನೆ, ಅದಲ್ಲದೆ ಅಡಿ ಟಿಪ್ಪಣಿಯಲ್ಲಿ ಮತ್ತೊಂದು ಬರೆದಿದ್ದೇನೆ, ಅದನ್ನು ಗಮನಿಸಬೇಕು. ದಂಶ ಎಂಬಲ್ಲಿ ಅದು ತಾಲವ್ಯ ಶಕಾರ ಇದೆ. ದಶಿ ಭಾಷಾ ಎಂಬಲ್ಲಿ ದಂಶ ಎಂಬಲ್ಲಿ ತಾಲವ್ಯ ಶಕಾರ ಇದೆ. ಆದ್ರೆ ದಂಷ್ಟ್ರ ಅನ್ನೋ ಶಬ್ದ ನಿಷ್ಪನ್ನ ಆದಾಗ ಅಲ್ಲಿ ಮೂರ್ಧನ್ಯ ಶಕಾರ ಇದೆ. ಆ ಶಕಾರಗಳೆರಡು ಬೇರೆ ಬೇರೆ ಆಗಿವೆ.
ಅದು ಹೇಗಾಯಿತು ಅಂತ ಯಾರಿಗಾರು ಪ್ರಶ್ನೆ ಬರ್ಬೋದು. ಅದಕ್ಕಾಗಿ ಶಟ ಅವಯವೇ ಅಂತ ಒಂದು ಧಾತುವನ್ನು ಬಳಕೆ ಮಾಡ್ಕೊಂಡಿದ್ದೇನೆ. ಅದು ಕೆಳಗೆ ಅಡಿ ಟಿಪ್ಪಣಿಯಲ್ಲಿದೆ, ನೋಡ್ಬೇಕು ನೀವೆಲ್ಲರೂ. ಶಟ ಅವಯವೇ ಅಂದ್ರೆ ಈ ಅವಯವ ಅಂದ್ರೇನು, ಪಾರ್ಟ್ಸ್ ಅಂತ ಅರ್ಥ. ಅದರ ಭಾಗಗಳು ಅಂತ ಅರ್ಥ. ಶಟ ಅಂತ ಧಾತುವಿನ ಮೂಲ ರೂಪ, ಇದು ಮೂರ್ಧನ್ಯ ಶಕಾರ ಶ. ಆದ್ರೆ ಅದು ಲಟ್ಲಕಾರದಲ್ಲಿ ಸಟತಿ ಅಂತ ಆಗ್ತದೆ. ಸಟತಿ ಅಂದ್ರೆ ಏನರ್ಥ? ಅವಯವ ಅಂತದ್ದು ಮೂಲ ಧಾತುವಿನಲ್ಲಿ ಅರ್ಥ ಹೇಳಿದಾರೆ ಅದಕ್ಕೆ. ಅವಯವ ಅಂದ್ರೆ ಏನು? ಅವಯವ ಅಂತಂದ್ರೆ ಪ್ರಕೃತಿ ಪ್ರತ್ಯಯ ಭಂಗೀಂ ದರ್ಶಯತಿ. ಈ ವೈದಿಕ ಶಬ್ದಗಳಿಗೆ ಮೂಲ ಪ್ರಕೃತಿ ಅಂದ್ರೆ ಯಾವ ಧಾತು, ಅದಕ್ಕೆ ಬಂದಿರುವಂತಹ ಪ್ರತ್ಯಯ ಏನು ಅನ್ನೋದನ್ನೆಲ್ಲ ಅದೇ ವೇದವೇ ಅನೇಕ ಕಡೆ ವ್ಯಾಖ್ಯಾನ ಮಾಡಿ 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 ಹೇಳ್ತದೆ. ವೇದ ಹೇಳ್ತದೆ, ಪುರಾಣ ಹೇಳ್ತದೆ. ವಿಷ್ಣು ಇತ್ಯಾದಿ ಶಬ್ದಗಳಿಗೆ ಏನು ಅರ್ಥ ಅಂತ ಅನ್ನೋದನ್ನೆಲ್ಲ ಹರಿವಂಶ, ಮಹಾಭಾರತ ಇತ್ಯಾದಿ ಶಬ್ದಗಳಲ್ಲಿ ಆಚಾರ್ಯ ಸ್ವಯಂ ವೇದವ್ಯಾಸದೇವರೇ ಹೇಳಿದ್ದಾರೆ. ಮಾಧವ ಎಂಬಲ್ಲಿ ಮಾ ಅಂದ್ರೆ ಏನು? ಮಾ ಅಂದ್ರೆ ವಿದ್ಯಾ ಅಂತ ಅರ್ಥ, ಧವ ಅಂದ್ರೆ ಅಧಿಪತಿ ಅಂತ ಅರ್ಥ, ಗೋ ಅಂದ್ರೆ ವೇದ ಅಂತ ಅರ್ಥ, ವಿದ ಅಂದ್ರೆ ಪಡೆದವನು ಅಂತ ಅರ್ಥ. ಅಲ್ಲಿ ಗೋ ಅಂದ್ರೆ ಪ್ರಕೃತಿ, ಮತ್ತೆ ವಿದ ಅನ್ನೋದು ಪ್ರತ್ಯಯ. ಹೀಗೆಲ್ಲ ಅವೇ ಅವಯವಗಳು, ಪಾರ್ಟ್ಸ್. ಅವು ಒಂದು ಶಬ್ದಕ್ಕೆ ಮಿನಿಮಮ್ 2 ಪಾರ್ಟ್ಸ್, ಕೆಲವು ಕಡೆ 3-4 ಪಾರ್ಟ್ಸ್ ಅವಯವಗಳಿರಬಹುದು. ಇಂಥ ಅನೇಕ ತರದ ಅವಯವಗಳಿಂದ ಗರ್ಭಿತವಾದದ್ದೇ ವೇದ. ಸುಮ್ಮನೆ ಮೇಲ್ನೋಟಕ್ಕಿರುವಂತಹ ಅರ್ಥ ವೇದಕ್ಕೆ ಯಾವತ್ತೂ ಇರೋದಿಲ್ಲ. ಹೀಗೆ ವೇದಗಳನ್ನು ನಮಗವನು ಮೊದಲು ದಂಶಯತಿ, ಅಲ್ಲಿ ತಾಲವ್ಯಷಕಾರ ಇದೆ, ಉಪದೇಶ ಮಾಡ್ತಾನೆ. ಅದಾದ್ಮೇಲೆ ಸಟತಿ, ಯಾವ ಧಾತು ಯಾವ ಪ್ರತ್ಯಯದಿಂದ ಇಲ್ಲಿ ಏನು ಅರ್ಥ ಹೊರಹೊಮ್ಮುತ್ತದೆ ಅಂತ ಅನ್ನೋದನ್ನ ಮಹಾವ್ಯಾಕರಣದ ಮೂಲಕ ತಾನೇ ತೋರಿಸ್ತಾನೆ. ವ್ಯಾಸ ನಿರುಕ್ತ, ತಂತ್ರ ನಿರುಕ್ತ ಮೊದಲಾದ ಗ್ರಂಥಗಳ ಮೂಲಕ ಆ ಭಗವಂತನೇ ಅದನ್ನೆಲ್ಲ ಸ್ಪಷ್ಟಪಡಿಸ್ತಾನೆ. ಇಲ್ಲಿ ಆ ಸಟತಿ ಅಂತ ಹೀಗೆ ಹೇಳಿದಾಗ ಅದರ ಧಾತುವಿನ ಮೂಲ ರೂಪ ಶಟ ಅಂತ. ಈಗ ದಂಶ ಪ್ಲಸ್ ಶಟ ಇದನ್ನು ಗಮನಿಸಬೇಕು. ಆವಾಗ ಅದು ಅನಾಯಾಸವಾಗಿ ಮೂರ್ಧನ್ಯ ಶಕಾರವುಳ್ಳಂಥ ದಂಷ್ಟ ಅನ್ನೋ ಶಬ್ದ ನಿಷ್ಪನ್ನ ಆಗ್ತದೆ. ದಂಷ್ಟ ಆದ್ಮೇಲೆ ಮುಂದೆ ರ ಬೇಕಲ್ಲ, ಅದಕ್ಕೆ ರಮಯತಿ. ನಮಗೆ ವೇದಗಳನ್ನು ಉಪದೇಶಿಸ್ತಾನೆ, ಅದರ ವೇದಗಳ ಅರ್ಥವನ್ನು ಹೇಳ್ತಾನೆ, ಮತ್ತೆ ನಮ್ಮನ್ನು ಅದರಿಂದ ಸಂತೋಷರನ್ನಾಗಿಡ್ತಾನೆ, ಮುಕ್ತಿಯಲ್ಲಿ ಸಂತೋಷವನ್ನು ಕೊಡ್ತಾನೆ. ಅದಕ್ಕಾಗಿ ಅವನಿಗೆ ರ ಅನ್ಬೇಕು. ಹೀಗೆ ದಂಶ ಶಟ ರ ಈ ಮೂರಕ್ಕೆ ಇದೇ ಈ ದಂಷ್ಟ್ರ ಅನ್ನೋ ಶಬ್ದಕ್ಕೇನೆ ಹೀಗೆ ನಾವು 3 ಅವಯವಗಳನ್ನು ತಿಳ್ಕೊಂಡಿವಿ. ಇಲ್ಲೆಲ್ಲ ವೇದಗಳನ್ನು ಉಪದೇಶಿಸ್ತಾನೆ, ವೇದಗಳ ಅರ್ಥವನ್ನು ಹೇಳ್ತಾನೆ, ಮತ್ತು ನಮ್ಗೆ ಆನಂದವನ್ನು ಕೊಡ್ತಾನೆ. ಮೊಟ್ಟ ಮೊದಲನೇದಾಗಿ ಮುಕ್ತಿ ಆ ಕಡೆ ಇರಲಿ, ವೇದಾರ್ಥಗಳನ್ನ ಶಾಸ್ತ್ರಾರ್ಥಗಳನ್ನು ತಿಳ್ಕೊಂಡಾಗಲೇ ದೊಡ್ಡ ಆನಂದ. ಅದಕ್ಕಾಗಿ ರಮಯತಿ, ಆನಂದ ಕೊಡ್ತಾನೆ ನಮಗೆ ಅಂತ ಅರ್ಥ. ಆನಂದ ಆನಂದ ಮತ್ತೆ ಪರಮಾನಂದ, ಮೊದಲು ಕ್ಷಕಾರ ಅಂತ ಎಲ್ಲ ವರ್ಣಗಳು ಆ ಭಗವಂತನ ಮಹಾಮಹಿಮೆಯನ್ನು ಹೇಳ್ತೇವೆ ಅಂತ ತಿಳಿದವನಿಗೆ ಪರಮಾನಂದ ಅಂತ ದಾಸರು ಹಾಡಿದ್ದೆ ಅದಕ್ಕೆ. ಅದೇ ದೊಡ್ಡ ಆನಂದ, ಮುಕ್ತಿಯ ಆನಂದ. ಆಮೇಲೆ ಮುಂದೆ ಹೀಗೆ ದಂಷ್ಟ್ರ ಅಂದ್ರೆ 4 ವೇದಗಳನ್ನು ಉಪದೇಶಿಸಿ ಅದರ ಅರ್ಥವನ್ನು ತಿಳಿಸಿ ನಮಗೆ ಆನಂದ ಪಡಿಸುವವನೇ ದಂಷ್ಟ್ರ, ಅವನೇ ಭಗವಂತನೇ ದಂಷ್ಟ್ರ. ಇದನ್ನ ಈ ವೇದ ವಾಕ್ಯನೂ ಕೂಡ ಹೇಳಿದೆ. ಹೇಗೆಂದ್ರೆ ತೇ ಅಂತಿದೆ ವೇದದಲ್ಲಿ. ತೇ ಅಂತಂದ್ರೆ ನಿನ್ನ ಅನುಗ್ರಹದಿಂದ ಅಂತ ಅರ್ಥ. ನಿನ್ನ ಅನುಗ್ರಹದಿಂದ ಭಗವಂತನೇ ಸುಮತಿಂ ವೇಮಿದಾಮ, ನಾವು ಆ ತತ್ವಜ್ಞಾನವನ್ನ ಪಡಿತೇವೆ. ಮತ್ತೆ ಇಶಂ ಅಂದ್ರೆ ಮುಕ್ತಿಯ ಆನಂದವನ್ನು ಪಡಿತೇವೆ. ರ ಎಂಬುದು ಆನಂದವನ್ನು ಹೇಳ್ತದೆ ದಂಷ್ಟ್ರ ಎಂಬಲ್ಲಿ. ಅದನ್ನ ಇಶಂ ಪಿನ್ನುವ ಆನಂದವನ್ನು ಕೊಡುವಂತ ವೇದ ಮಂತ್ರ ಹೇಳ್ತದೆ. ಮತ್ತೆ ಶಟ ಎಂಬಲ್ಲಿ ಅರ್ಥವನ್ನು ತೋರಿಸುವ ಅನ್ನೋ ಅರ್ಥವನ್ನು ಹೇಳ್ತದೆ, ಮೂಲ ನಾಮ. ಅದರ ಅರ್ಥವನ್ನ ಈ ವೇದ ಮಂತ್ರ ಸುಮತಿಂ ಎಂಬ ಶಬ್ದದಿಂದ ಹೇಳಿದೆ. ಹೀಗೆ ಇಷ್ಟೆಲ್ಲ ಅರ್ಥಗಳು ಅಲ್ಲಿದೆ. ಇದು ಬೃಹತಿ ಮಂತ್ರದಿಂದ ವರ್ಣಿತ ಆಗಿದೆ. ಇನ್ನೂ ಒಂದು ಅರ್ಥವನ್ನು ಹೇಳ್ಬೋದು. ಚತುರ ಅಂದ್ರೆ 4 ಅಂತ ಅರ್ಥ ಹೇಳಿದ್ವಲ್ಲ, 4 ವೇದಗಳನ್ನು ಉಪದೇಶಿಸ್ತಾನೆ ಅನ್ನೋದು ಸರಿಯೇ. ಅದಲ್ಲದೆ ಚತ್ಯತೆ, ಈ ಹಿಂದಿನ ನಾಮದಲ್ಲಿ ಬಂದಿತ್ತು. ಚತೆ ಯಾಚನೆ ಅಂತ ಒಂದು ಧಾತು ಇದೆ, ಪ್ರಾರ್ಥಿಸಲ್ಪಡುವವನು ಅಂತ ಅರ್ಥ. ಭಗವಂತ ಚತುರ ಮತ್ತು ಅವನು ದಂಷ್ಟ್ರನೂ ಹೌದು. ಚತುರಶ್ಚಾಸೌ ದಂಷ್ಟ್ರಶ್ಚ, 4 ವೇದಗಳನ್ನು ಉಪದೇಶಿಸುವವನು ಅಂತ ಅರ್ಥ ಈ ಹಿಂದೆ ನಾನು ಹೇಳಿದೆ. ಈಗ ಅವನು ಚತುರ. ಯಾಕೆ ಚತುರ ಅಂದ್ರೆ ಅವನು ಎಲ್ಲರಿಂದಲೂ ಯಾಚಿಸಲ್ಪಡ್ತಾನೆ. ನಾವು ಬೇಡಿದ್ರೆ ಅವನನ್ನೇ ಬೇಡಬೇಕು ನಾವು.
ಬೇಡಿದರೆ ನೊಡೆಯನ್ನು ಬೇಡುವೆ. ಹೀಗೆ ಅವನು ಚತ. ಮತ್ತೆ ಉರಸ್ಯತಿ ಅಂತಂದ್ರೆ ಅಲ್ಲಿ ಉರ ಅಂತಿದೆಯಲ್ಲ ಶಬ್ದ, ಉರಸ್ಯತಿ ಎಂಬ ಶಬ್ದ ಉರ ಎಂಬ ಧಾತುವಿನಿಂದ ಬಂದಿದೆ. ಅದಕ್ಕೆ ಉರಸ್ ಬಲಾರ್ಥೆ ಅಂತ ಧಾತು ಇದೆ. ಈಗೆಲ್ಲ ಧಾತು ಪಾಠದಲ್ಲಿ ಉಪಲಬ್ಧ ಇವೆ. ಉರಸ್ಯತಿ ಅಂದ್ರೆ ಬಲಿಷ್ಠನಾಗಿದ್ದಾನೆ ಅಂತ ಅರ್ಥ. ಅವನು ಬಲಿಷ್ಠನಾಗಿದ್ದಾನೆ, ಆದ್ರಿಂದಲೇ ಬೇಡಲ್ಪಡ್ತಾನೆ. ಚತ್ಯತೆ, ಬೇಡಲ್ಪಡ್ತಾನೆ. ಯಾಕೆಂದ್ರೆ ಉರಸ್ಯತಿ ಬಲಿಷ್ಠನಾದ್ದರಿಂದ. ಚತುರ, ಅವನೇ ಚತುರ. ಹೀಗೆ ಚತುರಶ್ಚಾಸು ದಂಷ್ಟ್ರಶ್ಚ, ಅವನು ಚತುರನೂ ಆಗಿದ್ದಾನೆ ಮತ್ತು ದಂಷ್ಟ್ರ, ಈ ಹಿಂದೆ ಹೇಳಿದಂತೆ. ಆದ್ರಿಂದ ಅವನೇ ಚತುರ್ದಂಷ್ಟ್ರ. ಬೇಡಲ್ಪಡ್ತಾನೆ ಅಂತ ಅನ್ನೋದು ಇಲ್ಲಿ ಬೇಡಲ್ಪಟ್ಟಿದ್ದಾನಲ್ಲ. ಇಲ್ಲಿ ಆರ್ಯಸ್ಯ ಪೂರ್ಧಿ, ನೀನು ನಮ್ಮ ಬಯಕೆಗಳನ್ನು ಈಡೇರಿಸು, ಇಶಂ ಪೆನ್ವ, ನಮಗೆ ಮುಕ್ತಿ ಆನಂದವನ್ನು ಕೊಡು ಅಂತ ಇಲ್ಲೆಲ್ಲ ಬೇಡಲ್ಪಟ್ಟಿದ್ದಾನೆ. ಇದು ಇಷ್ಟು ಆ ಮಂತ್ರಕ್ಕೂ ಮತ್ತು ಬೃಹತಿ ಮಂತ್ರಕ್ಕೂ ಮೂಲ ನಾಮಕ್ಕೂ ಇರುವಂತಹ ಅರ್ಥ ಆಯ್ತು. ಮುಂದೆ ಇದರ ಭಾವಾರ್ಥ ನೋಡೋಣ. ಭಗವಂತನೇ, ನಾವು ಅನೇಕಾನೇಕ ಕಷ್ಟಗಳನ್ನು ಸಹಿಸಿ ನಿನಗೆ ಪೂಜೆ ನೈವೇದ್ಯಗಳನ್ನ ಸಲ್ಲಿಸ್ತೀವಿ. ನೀನು ನಮ್ಮೆಲ್ಲ ಅಪೇಕ್ಷೆಗಳನ್ನು ಪೂರೈಸು. ನಾವು ನಿನ್ನ ಅನುಗ್ರಹದಿಂದ ಉತ್ತಮ ಜ್ಞಾನವನ್ನು ಪಡಿತೇವೆ. ಆ ಉತ್ತಮ ಜ್ಞಾನವನ್ನು ಕೊಡುವಂತಹ ಶಾಸ್ತ್ರವನ್ನು ತಿಳಿಯುತ್ತೇವೆ. ಹೀಗೆ ನಿನ್ನನ್ನು ತಿಳಿದು ಯಜ್ಞವನ್ನು ಆಚರಿಸ್ತೇವೆ. ಅದೇನು ಯಜ್ಞ? ಜೀವನ ಯಜ್ಞವೇ ಯಜ್ಞ. ಅದನ್ನು ಆಚರಿಸುವಂತಹ ನಮಗೆ ನೀನು ಮುಕ್ತಿ ಸುಖವನ್ನು ನೀಡು ಅಂತ ಅದರ ಅಭಿಪ್ರಾಯ. ಹೀಗಿದು ಆ ಚತುರ್ದಂಷ್ಟ್ರ ಎಂಬ ನಾಮಕ್ಕೂ ಮತ್ತೆ ಬೃಹತಿ ಮಂತ್ರಕ್ಕೂ ಇರುವಂತಹ ಸಂಬಂಧ ಮತ್ತು ಅದರ ಭಾವಾರ್ಥ. ಚತುರ್ದಂಷ್ಟ್ರ ಅಂದ್ರೆ 4 ಕೋರೆ ಹಲ್ಲುಳ್ಳವನು ಅನ್ನೋ ಅರ್ಥ ಅಂತೂ ಇದ್ದೇ ಇದೆಯಲ್ಲ. ಭಾಗವತದಲ್ಲಿ ಕರಾಲ ದಂಷ್ಟ್ರಂ ಕರವಾಲ ಚಂಚಲ ಕ್ಷುರಾಂತ ಜಿಹ್ವಂ, ಕರಾಳವಾದ ವಿಕಾರವಾದ ಭಯಂಕರವಾದ ಕೋರೆ ಹಲ್ಲುಗಳಿದ್ದವನು ಅಂತ ಅವನನ್ನ ವರ್ಣನೆ ಮಾಡಿದ್ದಾರೆ. ದಂಷ್ಟ್ರಾ ಕರಾಲಾನಿಚಿತೆ ಮುಖಾನಿ ಅಂತ ಭಗವದ್ಗೀತಾದ ವಿಶ್ವರೂಪಾಧ್ಯಾಯದಲ್ಲೂ ಇದೆ. ಕರಾಲ ದಂಷ್ಟ್ರೋ ಅಶನಿಸ್ವನೋ ಅಬ್ರವೀತ್, ಗುಡುಗಿನಂತೆ ಅವನ ಧ್ವನಿ. ಮುಂದೆ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಆ ರಾಮನ ದೇಹದ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ಚತುರ್ದಂಷ್ಟ್ರನಾಗಿದ್ದಾನ ಅವನು ಅಂತ ವರ್ಣನೆ ಮಾಡ್ತಾರೆ. ನಮಗೂ ಕೂಡ ಎಲ್ಲರಿಗೂ 4 ಆ ಕೋರೆ ಹಲ್ಲು ಇದ್ದೇ ಇರ್ತವೆ. ಅದು ಹೆಚ್ಚು ಡೆವಲಪ್ ಆಗಿರೋದಿಲ್ಲ ಇಷ್ಟೇ. ಈ 2 ಮೇಲ್ಗಡೆ 2 ಕೆಳಗಡೆ 2 ಕೋರೆ ಹಲ್ಲು ಇದ್ದೇ ಇರ್ತವೆ. ಮತ್ತೆ ಚತುರ್ದಂಷ್ಟ್ರ ಅನ್ನೋ ಶಬ್ದಕ್ಕೆ ಈ ಅಂಡಜ ಅಂದ್ರೆ ಮೊಟ್ಟೆಯಿಂದ ಹುಟ್ಟುವಂಥವು, ಜರಾಯುಜ ಅಂದ್ರೆ ಗರ್ಭಕೋಶದಿಂದ ಹುಟ್ಟುವಂಥವು, ಸ್ವೇದಜ ಅಂದ್ರೆ ಬೆವರಿಂದ ಹುಟ್ಟುವಂಥವು, ಉದ್ಭಿಜ್ಜ ಅಂದ್ರೆ ಮೊಳಕೆಯನ್ನ ಭೇದಿಸಿಕೊಂಡು ಮೊಳಕೆ ರೂಪದಲ್ಲಿ ಮೇಲೆ ಬರುವಂಥವು. ಆದ್ರಿಂದ ಇಂಥ 4 ರೀತಿಯಾದ ಭೂತಗಳನ್ನ ಪ್ರಳಯ ಕಾಲದಲ್ಲಿ ದಂಶತಿ ಅಂದ್ರೆ ನಾಶ ಮಾಡ್ತಾನೆ. ಆದ್ರಿಂದ ಚತುರ್ದಂಷ್ಟ್ರ ಅನ್ನೋ ಅರ್ಥವನ್ನು ಕೂಡ ಅಲ್ಲಿ ವರ್ಣನೆ ಮಾಡ್ತಾರೆ. ಚತುರ್ಗತಿ ಚತುರ್ದಂಷ್ಟೋ ಚತುರ್ವೇದೋಚಿತ ಪ್ರಭು ಅಂತ ಸಂಗ್ರಹ ರಾಮಾಯಣದಲ್ಲೂ ಕೂಡ ಕೇಳಿ ಬರ್ತದೆ. ಇದಿಷ್ಟು ಚತುರ್ದಂಷ್ಟ್ರ ಅನ್ನುವ ಶಬ್ದಕ್ಕೆ ನಮಗೆ ಕಾಣಿಸುವಂತಹ ಅರ್ಥಗಳು. ಇದಕ್ಕೆ ಮುಂದೆ ಶಾಂಕರ ಭಾಷ್ಯದಲ್ಲಿ, ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ, ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಏನೇನು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಲಕ್ಷಾಲಂಕಾರದಲ್ಲಿ ಚತುರ್ದಂಷ್ಟ್ರ ಎಂಬ ಶಬ್ದದ ವಿವರ ಬಂದಿಲ್ಲ. ಸ್ನಿಗ್ಧಾಃ ಘನಾಶ್ಚ ದಶನಾಃ ಸುತೀಕ್ಷ್ಣಾಃ ದಂಷ್ಟ್ರಾಃ ಶುಭಾಃ ಅಂತ ಮಹಾಪುರುಷರ ಲಕ್ಷಣಗಳನ್ನು ಹೇಳುವಾಗ 4 ದಂತವುಳ್ಳವನು ಅಂತ ವರ್ಣನೆ ಮಾಡ್ತಾರೆ. ಶಾಂಕರ ಭಾಷ್ಯದಲ್ಲಿ 4 ಕೋರೆ ದಾಡಿಗಳುಳ್ಳಂತಹ ನರಸಿಂಹ, ಮತ್ತೆ 4 ಶೃಂಗ, 3 ಅಸ್ಯ ಪಾದ, 2 ಶೀರ್ಷೆ, 7 ಹಸ್ತಾಸೋ ಅಸ್ಯ ಅಂತ ಮಂತ್ರ ಇದೆ ಸಮುದ್ರ ಸೂಕ್ತದಲ್ಲಿ. ಅದರಲ್ಲಿ ಬರುವಂತೆ 4 ಶೃಂಗಗಳು, ಕೊಂಬುಳ್ಳವನು ಅಂತ ಅರ್ಥವನ್ನು ಹೇಳ್ತಾರೆ ಶಾಂಕರ ಭಾಷ್ಯದಲ್ಲಿ. ಪರಾಶರ ಭಟ್ಟರು ಮಹಾಪುರುಷರಿಗೆ ಉಕ್ತವಾದ 4 ದಂತಗಳುಳ್ಳವನು ಅಂತ ಈ ರಾಮಾಯಣದ ಸುಂದರಕಾಂಡದ ಶ್ಲೋಕ ನಾವೀಗಾಗಲೇ ನೋಡಿದ್ವಿ, ಅದನ್ನ ಉದ್ಧರಿಸ್ತಾರೆ. ದಂಷ್ಟ್ರಾ ಚತುಷ್ಕಯುಕ್ತತ್ವ ಚತುರ್ದಂಷ್ಟ್ರ ಇತಿ ಸ್ಮೃತಃ. 4 ಕೋರೆ ಹಲ್ಲುಗಳಿಂದ ಕೂಡಿದವನಾದ್ರಿಂದ ಅವನನ್ನು ಚತುರ್ದಂಷ್ಟ್ರ ಎಂಬುದಾಗಿ ಹೇಳಬೇಕು ಅಂತ
ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಕೇಳಿ ಬರ್ತದೆ. ಸತ್ಯಸಂಧ ಸ್ವಾಮಿಗಳು ಕೂಡ 4 ಕೋರೆ ಹಲ್ಲುಗಳು ಉಳ್ಳವನು ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಚತುಸ್ರಹ ದಂಷ್ಟ್ರಾಹ ಯಶಃ ಚತುರ್ದಂಷ್ಟ್ರಹ ಅಂತ ಅವರ ವ್ಯಾಖ್ಯಾನ ಇದೆ. ಇಲ್ಲಿವರೆಗೆ ಚತುರ್ದಂಷ್ಟ್ರ ಎಂಬ ನಾಮದ ವ್ಯಾಖ್ಯಾನವನ್ನು ನೋಡಿದ್ವಿ. 4 ಕೋರೆ ಹಲ್ಲುಗಳುಳ್ಳಂತಹ ವರಾಹ, ನರಸಿಂಹ ಮೊದಲಾದ ಶತ್ರು ಸಂಹಾರಕವಾದಂತಹ ರೂಪ ಭಗವಂತನದು. ಅದನ್ನ ಎಲ್ಲಾ ಸಂದರ್ಭದಲ್ಲೂ ಕೂಡ ವರಾಹ ನರಸಿಂಹಾದಿಗಳನ್ನ ರಕ್ಷತ್ವಸೋ ಮಾಧ್ವನಿ ಯಜ್ಞಕಲ್ಪ, ದಾರಿಯಲ್ಲಿ ನನ್ನನ್ನು ಯಜ್ಞರು ವರಾಹ ನನ್ನ ಕಾಪಾಡಬೇಕು ಅಂತ ನಾರಾಯಣ ವರ್ಮ ಹೇಳ್ತದೆ. ದಾರಿ ಅಂದ್ರೆ ಮೋಕ್ಷದ ಮಾರ್ಗ, ಅಧ್ಯಾತ್ಮದ ಪಯಣದಲ್ಲಿ ನಮ್ಮನ್ನ ಈ ವರಾಹನೇ ಕಾಪಾಡಬೇಕು ಅಂತ ಅದರ ಅಭಿಪ್ರಾಯ. ಮತ್ತೆ ನಾವೀಗಾಗಲೇ ನೋಡಿದಂತೆ ಅವನು ನಮಗೆ ಈ ವರಾಹ ರೂಪಿಯಾದ ಭಗವಂತನೇ ಅವನನ್ನ ವಿದ್ಯಾಗುರು ಅಂತ ಭಾಗವತ ವರ್ಣನೆ ಮಾಡಿದೆ. ನಮೋ ನಮಸ್ತೆ ಕಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮ ಜಯಾನುಭಾವಿತ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಅಂತ ಯಜ್ಞವರಾಹ ಅಂತ ನಾನು ಹೇಳ್ತಾ. ನೇರವಾಗಿ ಇದು ಯಜ್ಞರು ವರಾಹನ ಸ್ತೋತ್ರ ಅಂತಲೇ ನಾವು ತಿಳ್ಕೋಬಹುದು. ನಮೋ ನಮಸ್ತೆ ಅಖಿಲ ಮಂತ್ರ ದೇವತಾ ದ್ರವ್ಯಕೃತವೇ ಕ್ರಿಯಾತ್ಮನೆ, ವೈರಾಗ್ಯ ಮೊದಲಾದವುಗಳಿಂದಲೇ ನಮಗವನು ತಿಳಿಯಲ್ಪಡುವಂಥವನು. ಕರ್ತವೇ, ನಮ್ಮ ಯಜ್ಞಗಳಿಗೆಲ್ಲ ಅವನೇ ನಿಯಾಮಕ, ಮುಖ್ಯವಾಗಿ ನಮ್ಮ ಜೀವನ ಯಜ್ಞಕ್ಕೂ ಅವನೇ ನಿಯಾಮಕ. ಆದ್ರಿಂದಲೇ ಅವನು ಯಜ್ಞ ವರಾಹ, ಜೀವನ ಯಜ್ಞದ ವರಾಹ ಅವನು. ಆ ಜೀವನ ಯಜ್ಞಕ್ಕೆ ಬರುವಂತಹ ವಿಘ್ನಗಳನ್ನೆಲ್ಲ ಹೊಡೆದಟ್ಟಿ ನಮ್ಮನ್ನ ಯಾವತ್ತೂ ಸುರಕ್ಷಿತರನ್ನಾಗಿಡುವಂತಹ ಬದ್ಧತೆ ಉಳ್ಳವನು. ಆದ್ರಿಂದ ಅವನು ವರಾಹ. ಅವನನ್ನ ಜ್ಞಾನಾಯ ವಿದ್ಯಾಗುರವೇ ನಮಃ, ಜ್ಞಾನ ಸ್ವರೂಪಿ ನೀನು ವಿದ್ಯಾಗುರು ಅಂತ ಭಾಗವತ ವರ್ಣನೆ ಮಾಡಿದೆ ಅಂತ ಹೇಳಿದೆ. ಅವನು ನಮಗೆ ಈ ಎಲ್ಲವನ್ನು ಉಪದೇಶಿಸ್ತಾನೆ, ಈ ವೇದಾದಿಗಳನ್ನು ಉಪದೇಶಿಸ್ತಾನೆ, ಮತ್ತೆ ಅದರ ಅರ್ಥಗಳನ್ನ ಅವನೇ ತಿಳಿಸ್ತಾನೆ, ಮತ್ತೆ ನಮಗೆ ಆನಂದ ಕೊಡುವಂಥವನು ಕೂಡ ಅವನೇ ಆಗಿದ್ದಾನೆ, ಮತ್ತೆ ಶತ್ರುಗಳನ್ನು ದಮನ ಮಾಡುವಂಥವನು ಅವನೇ ಆಗಿದ್ದಾನೆ. ಹೀಗೆ ವಿಘ್ನಗಳನ್ನೆಲ್ಲ ಪರಿಹರಿಸಿ ಜ್ಞಾನ ಕೊಟ್ಟು ನಮಗೆ ಮುಕ್ತಿ ಆನಂದವನ್ನು ಕೊಡುವವನು ಅಂತ ಸಾಧನದ ಮಾರ್ಗದಲ್ಲಿ ಬರುವಂತಹ ಎಲ್ಲ ಹಂತಗಳನ್ನು ಅಲ್ಲಿ ಬೃಹತಿ ಮಂತ್ರವೂ ಹೇಳಿದೆ, ಮತ್ತೆ ಆ ನಾಮವು ಕೂಡ ವರ್ಣನೆ ಮಾಡಿದೆ. ಅಂತ ಒಂದು ಸುಂದರವಾದಂತಹ ನಾಮ ಇದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.